ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಪ್ರಪಂಚದಲ್ಲಿ ಹೆಸರು ಪಡೆದ ಪುಣ್ಯಕ್ಷೇತ್ರ ಹಾಗೆ ಭಕ್ತರ ಪವಾಡ ಮಹಿಮೆ ಮಹಾಮುನಿ ಕ್ಷೇತ್ರ ಬಂಡಹಳ್ಳಿ ಗ್ರಾಮದಲ್ಲಿ ಎಲ್ಲ ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಪುಣ್ಯಕ್ಷೇತ್ರ ಶ್ರೀ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ 43ನೇ ವರ್ಷದ ಶ್ರೀರಾಮ ಕೋಟಿ ಕಾರ್ಯಕ್ರಮದ ಊರಿನ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಸರ್ವತೋಮುಖ ಅಭಿವೃದ್ಧಿಯ ಶ್ರೀರಾಮಕೋಟಿ ದೇವರ ಆಶೀರ್ವಾದ ಸದಾ ಸಿಗಲೆಂದು ಆಶಿಸಿದರು. ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಖಜಾನ್ಸಿ ಹಾಗೂ ಎಲ್ಲ ಸದಸ್ಯರು ಹಾಗೂ ದೇವರ ಮೆರವಣಿಗೆ ಶ್ರೀರಾಮಕೋಟಿ ಪ್ರಯುಕ್ತ ಅನ್ನ ಸಂತರ್ಪಣೆ ಬಂಡಹಳ್ಳಿ ಹಾಗೂ ಚಕ್ಕಾರ್ಲಪಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ರಾಮಕೋಟಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಗಣ್ಯರು ಹಿರಿಯರು ಸೇವಾ ಭಕ್ತರು ಕಾರ್ಯಕ್ರಮ ರೂವಾರಿಗಳು ಹಾಗೂ ಸೇವಾ ಟ್ರಸ್ಟ್ ಗೌರವಾನ್ವಿತ ಸಿಬ್ಬಂದಿ ವರ್ಗದವರು ಡಿಎನ್ ಗೋವಿಂದರೆಡ್ಡಿ ಅಧ್ಯಕ್ಷರು, ಸಿಬಿ ಆನಂದ್ ರೆಡ್ಡಿ ಕಾರ್ಯದರ್ಶಿ, ಅಶ್ವಥ್ ನಾರಾಯಣ ರೆಡ್ಡಿ ಖಜಾನ್ಸಿ, ಶ್ರೀರಾಮರೆಡ್ಡಿ, ಶ್ರೀ ಮಂಜುನಾಥ, ಬಿಕೆ ಅಚ್ಚರೆಡ್ಡಿ, ಬಿ ವೆಂಕಟಸ್ವಾಮಿ ರೆಡ್ಡಿ, ಬಿವಿ ವೆಂಕಟರೆಡ್ಡಿ, ಬಿಎಂ ಕರಿಯಪ್ಪ ರೆಡ್ಡಿ, ನಾರಾಯಣಸ್ವಾಮಿ, ಬಿಎಂ ಗಂಗಪ್ಪ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಹಾಗೂ ಗೌರವಾನ್ವಿತ ಪ್ರಧಾನ ಅರ್ಚಕರು ಕೆ ಲೋಕನಾಥ್ ಸ್ವಾಮಿ, ಎಲ್ವಿ ನವೀನ್ ಕುಮಾರ್, ಕೆ ಪುರುಷೋತ್ತಮಾಚಾರ್, ಮೂಲ ಕರ್ತಕರು ಸೈದಣ್ಣಗಾರಿ ವೆಂಕಟಮ್ಮ ಮತ್ತು ಕುಟುಂಬದವರು, ಚೆಕ್ಕಾರ್ಲಹಳ್ಳಿ ಆಗಮಿಕರು ಗೋಪಿನಾಥ್ ರಾಜಗೋಪಾಲ್ಚಾರ್ ಹಾಗೂ ಬಿಎಸ್ ಬೈ ರೆಡ್ಡಿ ಮತ್ತು ಕುಟುಂಬದವರು ಈ ಭಾಗದ ಎಲ್ಲ ಜನರು ವಿಶ್ವಾಸ ಪಡೆದು ರಾಮಕೋಟಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮಾತನಾಡಿ, ಬಂಡಹಳ್ಳಿ ಗ್ರಾಮದ ದೇವಸ್ಥಾನ ಪುರಾತನ ಕಾಲದ ಸುಮಾರು ವರ್ಷಗಳಿಂದ ರಾಮಕೋಟಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಸ್ವಾಮಿ ಕೃಷ್ಣಮೂರ್ತಿ ಅನುಗ್ರಹದಿಂದ ಸಂಖ್ಯೆಶಾಸ್ತ್ರ, ಪಂಚಾಂಗ ಶಾಸ್ತ್ರ, ಮಕ್ಕಳ ವಿದ್ಯಾಭ್ಯಾಸದ ಶಾಸ್ತ್ರ, ಕಂಕಣ ಭಾಗ್ಯ, ಗೃಹಶಾಸ್ತ್ರ ಹಾಗೂ ಎಲ್ಲಾ ರೀತಿಯ ಅವರ ಕುಟುಂಬಗಳ ಮೂಲಕ ಶಾಸ್ತ್ರವನ್ನು ಲೋಕನಾಥ್ ಸ್ವಾಮಿಯವರು ನಡೆಸುತ್ತಿರುತ್ತಾರೆ. ಇಡೀ ಗ್ರಾಮದ ಜನರ ಭಕ್ತರಿಗೆ ಅನುಕೂಲವಾಗಲಿದೆ ಹಾಗೂ ದೇವರ ಸಂಕಲ್ಪ. ನಮ್ಮ ಹೆಸರು ಪ್ರಭಾಕರ್ ರೆಡ್ಡಿ ಅಂತ. ಇಲ್ಲಿ ಭಜನೆ ಮಂಡಳಿಯಲ್ಲಿ ನಾವು ಭಜನೆ ಕಾರ್ಯಕರ್ತರಾಗಿದ್ದೇವೆ. ಸುಮಾರು ವರ್ಷಗಳಿಂದ ಇಲ್ಲಿ ನಮ್ಮ ಕಮಿಟಿ ಸದಸ್ಯರೆಲ್ಲ ಈ ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ರಾಮಕೋಟಿಗೆ ಸುಮಾರು 5,000 ಭಕ್ತರ ಮೇಲೆ ಬಂದು ಇಲ್ಲಿ 5,000 ಮೇಲ್ಪಟ್ಟು ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಅನ್ನಸಂತರ್ಪಣೆಯಲ್ಲಿ ಊಟ ಮಾಡಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ರಾಮಕೋಟಿಯನ್ನು ಸಹ 24 ಗಂಟೆಗಳ ಕಾಲ ಸದಾ ರಾಮಕೋಟಿಯನ್ನು ನಡೆಸತಕ್ಕಂಥ ಭಜನೆ ಭಕ್ತಾದಿಗಳು ಬಂಡಕಲ್ಲಿ ಸುತ್ತಮುತ್ತ ಜನರೆಲ್ಲ ಬರ್ತಾರೆ. ಇದು 43ನೇ ವರ್ಷದ ರಾಮಕೋಟಿ ಪ್ರಯುಕ್ತ ಇನ್ನ ವಿಶೇಷವಾಗಿ ತುಂಬಾ ಚೆನ್ನಾಗಿ 24 ಗಂಟೆಗಳ ಹರಿನಾಮ ಸ್ಮರಣೆ ಚೆನ್ನಾಗಿ ನಡೆದಿದೆ. ಇದಕ್ಕೆಲ್ಲ ಕಾರಣ ಆ ವೀರಾಂಜನೇಯ ಸ್ವಾಮಿ ಅನುಗ್ರಹ ಸುತ್ತಮುತ್ತಲ ಊರುಗಳಲ್ಲಿ ಹೆಚ್ಚಾಗಿರೋದ್ರಿಂದ ಎಲ್ಲಾ ಭಕ್ತಾದಿಗಳಲ್ಲೂ ಆ ಭಗವಂತ ಆವರಿಸಿದ್ದಾನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಭಕ್ತ ಅನುಕಂಪ ಪಡೆದು ಪ್ರತಿಫಲ ಸಿಗಲಿದೆ. ಈ ದೇವರ ದರ್ಶನ ಬಹಳ ಮುಖ್ಯ. ಪ್ರಭಾಕರ್ ರೆಡ್ಡಿರವರು ಮಾತನಾಡಿ, ಭಕ್ತಿನ ಕಾರ್ಯಕ್ರಮ ಎಲ್ಲ ಭಕ್ತರ ರಾಮಕೋಟಿ ನಾಮ ಕೀರ್ತನೆಯೊಂದಿಗೆ ಶ್ರೀರಾಮ ದೇವರು ಎಲ್ಲರಿಗೂ ಆಶೀರ್ವಾದ ಸಿಗಲೆಂದು ಹಮ್ಮಿಕೊಂಡಿದ್ದೇವೆ ಎಂದು ವ್ಯಕ್ತಪಡಿಸಿದರು. ವಹಿಸಿಕೊಂಡು ತದನಂತರ ಶ್ರೀಮತಿ ರೆಡ್ಡಮ್ಮ, ಸಿದ್ದನಗಾರಿ, ಸಿಬಿ ಅನಂತ ರೆಡ್ಡಿ, ಚಕ್ಕಾರ್ಲಪಲ್ಲಿ ಅವರು ಸೆಕ್ರೆಟರಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಕಾರ್ಯದರ್ಶಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಶ್ರೀಮತಿ ಡಿಕೆ ಭಾಗ್ಯಮ್ಮ, ಕ್ವಾಟ್ನೊಳ್ಳು, ಶ್ರೀ ಬಿಸಿ ಅಶ್ವಥ್ ನಾರಾಯಣ ರೆಡ್ಡಿ ಬಂಡಪಲ್ಲಿ ಅವರು ಖಜಾಂಚಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಮಲಕ್ಷ್ಮಮ್ಮ ಮತ್ತು ಸಿದ್ದನಗಾರಿ ಶ್ರೀ ಶ್ರೀರಾಮ ರೆಡ್ಡಿ ಅವರು ಶಿಕ್ಷಕರು, ಇವಾಗ ನಿವೃತ್ತಿಯಾಗಿದ್ದಾರೆ ಚಕ್ಕಾರ್ಲಪಲ್ಲಿ, ಅವರೂ ಸಹ ಸದಸ್ಯರಾಗಿದ್ದಾರೆ. ಶ್ರೀಮತಿ ಎಸ್ ಪ್ರೇಮ ಗುಮ್ಮನಗಾರಿ, ಶ್ರೀ ಸಿ ಮಂಜುನಾಥ್ ಅವರು ಸಹ ಶಿಕ್ಷಕರು ಚಕ್ಕಾರ್ಲಪಲ್ಲಿ, ಅವರು ಸದಸ್ಯರನ್ನು ವಹಿಸಿದ್ದಾರೆ. ಶ್ರೀಮತಿ ಜಯಮ್ಮ ರೆಡ್ಡೋರಿ, ಶ್ರೀ ಬಿಕೆ ಅಚ್ಚರೆಡ್ಡಿ ಬಂಡಪಲ್ಲಿ ಸದಸ್ಯರು, ಅವರನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಲಾವಣ್ಯಮ್ಮ ಮರಿಪಿಲ್ಲೊಳ್ಳು, ಶ್ರೀ ಬಿ ವೆಂಕಟಸ್ವಾಮಿ ರೆಡ್ಡಿ ಬಂಡಪಲ್ಲಿ, ಅವರು ಸದಸ್ಯರು. ವೆಂಕಟಲಕ್ಷ್ಮಮ್ಮ ಮಾಡಿಕೆರೊಳ್ಳು, ಶ್ರೀ ಬಿ ವೆಂಕಟರೆಡ್ಡಿ ಬಂಡಪಲ್ಲಿ, ಡಿಪೋ ವೆಂಕಟರೆಡ್ಡಿ ಅವರನ್ನು ಸಹ ಸದಸ್ಯರು. ಮತ್ತೆ ಅದೇ ರೀತಿಯಾಗಿ ಸುಜಾತಮ್ಮ ಮಡಿಕೆಂಟೊಳ್ಳು, ಶ್ರೀ ಬಿಎಂ ಕರಿಯಪ್ಪ ರೆಡ್ಡಿ ಬಂಡಪಲ್ಲಿ ಸದಸ್ಯರು. ಶ್ರೀಮತಿ ಮುನಿವೆಂಕಟಮ್ಮ ಟೈಲರ್ ಒಳ್ಳು, ಶ್ರೀ ನಾರಾಯಣ ಸ್ವಾಮಿ ಬಂಡಪಲ್ಲಿ ಸದಸ್ಯರು. ಶ್ರೀಮತಿ ಮುನಿಯಮ್ಮ, ಬಿಎಂ ಗಂಗಪ್ಪ ಬಂಡಪಲ್ಲಿ ಅವರು ಸದಸ್ಯರು. ಮತ್ತು
ಅದೇ ಬಂದು ಬರಲ್ಲ ಬೇರೆ ರ್ಯಾಂಕಿಂಗ್ ಇಲ್ಲ అందరూ కొడతారు అంతా దాంట్లో చేరిపోతా ఉన్నారు ಸರ್ವರಿಗೂ ನಮಸ್ಕಾರ. ನಾನು ದೇವಸ್ಥಾನದ ವೀರಾಂಜನೇಯ ದೇವಸ್ಥಾನದ ಟ್ರಸ್ಟಿನ ಸದಸ್ಯರಲ್ಲಿ ಖಜಾಂಚಿಯಾಗಿ ಮಾಡಿರ್ತಾರೆ ಈ ಊರಿನ ಮತ್ತು ಚಕ್ಕಾರಪಳ್ಳಿ ಗ್ರಾಮಸ್ಥರು. ಇದು ಬಹಳ ಹಳೆಯ ದೇವಸ್ಥಾನ, 100 ವರ್ಷಗಳ ಮೇಲೆ ಆಗಿರುವಂತಹ ದೇವಸ್ಥಾನ. ಇದು ಬಹಳ ಚಿಕ್ಕದಾಗಿತ್ತು. ಊರಿನ ಸುತ್ತಮುತ್ತಲ ಮತ್ತು ಊರಿನ ಗ್ರಾಮಸ್ಥರ ಸಹಾಯದಿಂದ ಈ ದೇವಸ್ಥಾನ ಬಹಳಷ್ಟು ಅಭಿವೃದ್ಧಿ ಆಗಿದೆ. ಇಲ್ಲಿ ಅಭಿವೃದ್ಧಿ ಮುಖ್ಯ ಕಾರಣ ಅಂದ್ರೆ ದೇವರ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ, ವಿಶ್ವಾಸ. ಆ ಭಕ್ತಿಯಿಂದ ಯಾರು ಬರ್ತಾರೆ ದೇವರ ಹತ್ರ ಅವ್ರಿಗೆಲ್ಲ ಭಾರಿ ಒಳ್ಳೆಯದಾಗಿದೆ. ಅವ್ರು ಒಂದ್ಸಲ ಬಂದೋದ್ರೆ ಇನ್ನೊಂದ್ಸಲ ದೇವರ ಹತ್ರ ಹೋಗ್ಲೇಬೇಕು. ನಾವು ವರ್ಷಕ್ಕೆ ಕನಿಷ್ಠ 2 ಸಲ ಆದ್ರೂ ಹೋಗ್ಬೇಕು. ರಾಮಕೋಟೆ ದಿವಸ ಅಲ್ಲಿ ಹೋಗಿ ಒಂದಷ್ಟು ಪ್ರಸಾದ ತಿಂದು ಬಂದ್ರೆ ನಮಗೆ ಪರಮಾತ್ಮ ಬಹಳ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಅನುಕಂಪ, ಒಂದು ಇದು ಜನರಲ್ಲಿ ತಲೆಯಲ್ಲಿ ಬಿತ್ತನೆ ಬೀಜ ಬಿತ್ತಿದಂಗೆ ಆಗ್ಬಿಟ್ಟಿದೆ. ಅದ್ರ ಸಲುವಾಗಿ ಇಲ್ಲಿ ಏನೇ ಕಾರ್ಯಕ್ರಮ ನಡೆದ್ರು ಬಂಡೆಪಲ್ಲಿ, ಚಕ್ಕಾರಮತ್ತಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ನೆರವಿನಿಂದ ನಡೀತಾ ಇದೆ ಹೊತ್ತು ಇಲ್ಲಿ ಬೇರೆ ಯಾರಿಂದ ನಡೀತಾ ಇಲ್ಲ. ಜನರು ಇಂಥ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾನು ಮುಂದೆ, ನೀನು ಮುಂದೆ, ನಾನು ಮುಂದೆ ಅಂತ ಬಂದು ಇಲ್ಲಿ ಡೊನೇಟ್ ಮಾಡ್ತಾ ಇದ್ದಾರೆ. ಏನು ಅಕ್ಕಿ, ಬೇಳೆ, ದವಸ ಧಾನ್ಯಗಳು, ಅನ್ನ, ಬಟ್ಟೆ, ವಸ್ತ್ರ ಮತ್ತೆ ಪ್ರತಿಯೊಂದು ಐಟಮು ಭಕ್ತಾದಿಗಳು ಕೊಡೋದ್ರಿಂದಾನೇ ನಾವು ಇಲ್ಲಿ ದೇವಸ್ಥಾನ ನಡೆಸ್ತಾ ಇರೋದು. ಇದಕ್ಕೆ ಬೇರೆ ಏನೂ ದಾರಿ ಇಲ್ಲ. ಇವಾಗ ಇಲ್ಲಿ ಬಂಡಪಳ್ಳಿಯಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ವರ್ಷನೂ 43 ವರ್ಷದಿಂದ ರಾಮಕೋಟಿ ನಿಲ್ಲಿಸ್ಕೊಂಡು ಬರ್ತಾ ಇದ್ದೀವಿ ದೊಡ್ಡವ್ರ ಕಾಲದಿಂದ. ಇಲ್ಲಿ ಮೊದಲು ನಮ್ಮ ಸ್ವಾಮಿಗಳ ದೊಡ್ಡವರು ಕೃಷ್ಣ ಸ್ವಾಮಿಗಳು ಅಂತಿದ್ರು. ಅವರ ಅನುಗ್ರಹದಿಂದ, ಅವರ ಸಹಕಾರದಿಂದ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದು. ಅವರು ಸಂಖ್ಯಾಶಾಸ್ತ್ರ, ಪಂಚಾಂಗ, ಜನಗಳಿಗೆ, ಚಿಕ್ಕ ಮಕ್ಕಳಿಗೆಲ್ಲ ಸ್ವಲ್ಪ ಗ್ರಹದೋಷ ಅದು ಇದು ನಿವಾರಣೆ ಮಾಡ್ಕೊಂಡು ಬರ್ತಾ ಇದ್ರು. ಇವಾಗ ಅವರ ಮಗನಾದಂತಹ ಗೋಕನಾಥ ಸ್ವಾಮಿಗಳು ಅವರು ವಿದ್ಯಾವಂತರಾಗಿದ್ರು ಕೂಡ ದೇವರ ಸೇವೆ ಬಿಟ್ಕೊಡ್ತು ಅಂತ ಇಲ್ಲೇ ನಿಂತ್ಕೊಂಡು ಸಂಖ್ಯಾಶಾಸ್ತ್ರ, ಸಂತಾನ ಇದು ಇಲ್ಲದ ಮಕ್ಕಳಿಲ್ಲದವ್ರಿಗೆ ಮಕ್ಕಳಾಗೋ ಥರ ಇನ್ನು ಈ ಥರ ಯಾವುದೇ ಗ್ರಹಬಾಧೆಗಳಿದ್ರು ಎಲ್ಲ ನಿವಾರಿಸ್ಕೊಂಡು ವಾರನೂ ಈ ಸಂಖ್ಯಾಶಾಸ್ತ್ರ, ಈ ಪಂಚಾಂಗ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ. ಜನರಿಗೆಲ್ಲ ಬಹಳ ಒಳ್ಳೆಯದಾಗ್ತಾ ಇದೆ. ಅವ್ರು ಯಾವ್ದು ಮಾಡಿದ್ರು ಸರಿಯಾಗಿ ನಡೀತಾ ಇದೆ. ಅದರಿಂದ ದೇವಸ್ಥಾನದ ಅಭಿವೃದ್ಧಿನೂ ಆಯಿತು, ಗ್ರಾಮಾಭಿವೃದ್ಧಿನೂ ಆಯಿತು, ಜನಸಂಖ್ಯೆ ಜಾಸ್ತಿ ಭಕ್ತಾದಿಗಳು ಬರೋಂಗಾಯ್ತು. ಸ್ವಾಮಿ ಸೇವಾ ಟ್ರಸ್ಟ್ ಸದಸ್ಯರು. ಅದೇ ರೀತಿಯಾಗಿ ನಿನ್ನೆ ತಾರೀಕು 15/4/2024 ಸೋಮವಾರ ಸಂಜೆ 6 ಗಂಟೆಯಿಂದ
ಪುಣ್ಯಾಹ ವಾಚನ ಮತ್ತು ವಿಶ್ವಕ್ಸೇನಾರಾಧನೆ, ಗಂಗಾ ಪೂಜೆ, ರಕ್ಷಾಬಂಧನ, ಅಂಕುರಾರ್ಪಣೆ, ವಾಸ್ತುಹೋಮ, ಅಗ್ನಿ ಪ್ರತಿಷ್ಠೆ, ಮಂಗಳಾರತಿ, ತೀರ್ಥ ಪ್ರಸಾದ ಯೋಗ ನಡೆಯಿತು. ಅದೇ ರೀತಿಯಾಗಿ 16/4/2024 ಮಂಗಳವಾರ ಬೆಳಗ್ಗೆ 8 ಗಂಟೆಯಿಂದ ಬೆಳಗ್ಗಿನ 5 ಗಂಟೆಯಿಂದ ಮುಂಜಾನೆ ಸುಪ್ರಭಾತ ಸೇವೆ ಆಯಿತು. ತದನಂತರ ಗೋಪೂಜೆ, ಧ್ವಜ ಕುಂಭಾರಾಧನೆ, ಕಲಶಾರಾಧನೆ, ಪ್ರಧಾನ ದೇವತಾ ಪೂಜೆ, ರಾಮತಾರಕ ಹೋಮ, ಮಹಾಪೂರ್ಣಾಹುತಿ ಮತ್ತು ನಿನ್ನೆ ಕರೆಕ್ಟ್ ಆಗಿ ಶ್ರೀರಾಮಕೋಟೆ 9 ಗಂಟೆಗೆ ಪ್ರಾರಂಭವಾಯಿತು. ಇವತ್ತು ಶ್ರೀರಾಮನವಮಿ ಪ್ರಯುಕ್ತ ಇವತ್ತು 9 ಗಂಟೆಗೆ ಮುಕ್ತಾಯ ಆಯಿತು. ಯಾಕಂದ್ರೆ 24 ಗಂಟೆಗಳ ಸತತ ನಿರಂತರ ನಡೀತು. ಯಾವುದೇ ರೀತಿಯಾಗಿ ಕುಂದುಕೊರತೆಗಳಿಲ್ಲ. ನಮ್ಮ ಬಂಡಪಲ್ಲಿ ಮತ್ತು ಚಕ್ಕಾರಲ್ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸಹಕಾರದೊಂದಿಗೆ ನಡೀತು. ಈಗ ಶ್ರೀರಾಮನವಮಿ ಇವತ್ತು ದಿನ ವಿಶೇಷ ಏನಪ್ಪಾ ಅಂದ್ರೆ ಶ್ರೀರಾಮನವಮಿ ಪ್ರಯುಕ್ತ ಈಗ ಅಭಿಷೇಕ ಎಲ್ಲ ಆಯ್ತು. ನಾನು ಬಂಡಪಲ್ಲಿ ಗೋವಿಂದ ರೆಡ್ಡಿ ಅಂತ. ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸೇವಾ ಸಂಸ್ಥೆ ಸಂಘ ಅಂತ ಮಾಡಿಬಿಟ್ಟು ನಮ್ಮವರೆಲ್ಲ ಸೇರಿ ನನ್ನ ಅಧ್ಯಕ್ಷ ಮಾಡಿದ್ದಾರೆ. ಪುರಾತನ ಮೊದಲಿನದು ದೊಡ್ಡವರೆಲ್ಲ ಸೇರಿ ರಾಮಕೋಟಿ ಪ್ರಾರಂಭ ಮಾಡಿದ್ರು. ಅದು ನಡೀತಾ ದಿನ ಜಾಸ್ತಿ ಚೆನ್ನಾಗಿ ನಡೀತಾ ಇದೆ. 11 ಇಸ್ವಿಯಲ್ಲಿ ನಾವು ಒಂದು ಸೇವಾ ಸಂಘ ಅಂತ ಮಾಡಿಕೊಂಡು ಎಲ್ಲರ ಸಹಕಾರದೊಂದಿಗೆ ನಮ್ಮ ಸದಸ್ಯರ ಸಹಕಾರದೊಂದಿಗೆ ಚೆನ್ನಾಗಿ ನಡೀತಾ ಇದೆ. ರಾಮಕೋಟಿ ಶ್ರೀರಾಮನವಮಿ ದಿವಸನೇ ರಾಮಕೋಟಿ ಮಾಡೋದು ನಾವು. ಚೆನ್ನಾಗಿ ನಡೀತಾ ಬರ್ತಾ ಇದೆ. ಈ ದೇವರಿಗೆ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ವಿಶೇಷತೆ ಇದೆ. ಬಂಡೆ ಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಪುರಾತನ ದೇವಸ್ಥಾನ. ಅದು ಇವಾಗ ನಾವು ಜೀರ್ಣೋದ್ಧಾರ ಮಾಡ್ತಾ ಇದ್ವಿ. ಭಕ್ತಾದಿಗಳು ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲಿ ನಂಬಿ ಈ ದೇವರ ನಂಬಿ ಬಂದವರಿಗೆ ಅವ್ರ ಇಷ್ಟಾರ್ಥಗಳನ್ನು ನೆರವೇರ್ತಾ ಇದೆ. ಅದರಿಂದ ದಿನ ವೃದ್ಧಿ ಆಗ್ತಾ ಬರ್ತಾ ಇದೆ. ಬಹಳ ನಂಬಿಕೆ ಇಟ್ಟು ಬರೋವರಿಗೆ
ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಇಲ್ಲಿಗೆ ಬಂದವರಿಗೆ ವಿಶೇಷವಾಗಿ ಇಲ್ಲೇನಪ್ಪಾ ಅಂದ್ರೆ ಹೂವು ಕೇಳ್ತಾರೆ. ಸ್ವಾಮಿ ಹೂವು ಕೊಟ್ರೆ ಈ ಬೋರ್ವೆಲ್ ಪಾಯಿಂಟ್ ಆಗಿರ್ಬೋದು ಏನೇ ಒಂದು ಕುಂದು ಕೊರತೆಗಳಿದ್ರು ಅವರು ಮನಸ್ಸಲ್ಲಿ ನೆನೆಸ್ಕೊಂಡು ಇಲ್ಲಿ ಬಂದು ಹೂವು ಕೇಳ್ಬಿಟ್ಟು ಅವ್ರು ಒಳ್ಳೇದಾದ್ರೆ ಅಭಿಷೇಕ ಮಾಡಿ ಎಲ್ಲರೂ ಒಂದು ದಾನ ಮಾಡ್ತಾರೆ. ಅವರು ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ ಸ್ವಾಮಿಗೆ. ಸೊ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾತನ್ನು ಮುಗಿಸ್ತಾ ಬಂಡಪಲ್ಲಿ ಗ್ರಾಮದಲ್ಲಿ ಮುಕ್ಕೋಟಿ ಯಾವುದು ರಾಮಕೋಟಿ ಪ್ರಯುಕ್ತ ನಿನ್ನೆಯಿಂದ ಕಾರ್ಯಕ್ರಮ ಮುಗಿದಿರಲ್ಲ. ಅನಾಥ ಕಾಲದಿಂದ ಈ ಒಂದು ದೇವರ ಒಂದು ಪುಣ್ಯ ಒಂದು ಸಂಕಲ್ಪ ಎಲ್ಲ ಭಕ್ತಾದಿಗಳಿಗೆ ಈ ಒಂದು ಪುಣ್ಯ ದಿನ, ಈ ದಿನ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಈ ಒಂದು ವಿಶೇಷತೆ ಈ ರಾಮಕೋಟಿ ಸುಮಾರು ವರ್ಷ ನಡ್ಕೊಂಡು ಬರ್ತಾ ಇರಲ್ಲ. ಈ ಒಂದು ದೇವರ ಕೃಪೆ ಭಕ್ತಾದಿಗಳಿಗೆ ಯಾವ ರೀತಿ ಒಂದು ಸಂಕಲ್ಪ ಅನುಕಂಪ ಸಿಗುತ್ತೆ. ನಂಬಿ ಬಂದವರಿಗೆ ಒಳ್ಳೆ ಅನುಕೂಲ ಆಗ್ತಾ ಇದೆ. ಅವ್ರು ನೆನೆಸ್ಕೊಂಡಿದ್ದೆಲ್ಲ ನಡೀತಾ ಇದೆ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಬಂಡಪಲ್ಲಿ ಅಗಸ್ತ್ಯ ಮಹಾಮುನಿ ಕ್ಷೇತ್ರ ಶ್ರೀರಾಮನವಮಿ ಪ್ರಯುಕ್ತ 43ನೇ ವರ್ಷದ ಶ್ರೀರಾಮಕೋಟಿ ನಡೀತಾ ಇದೆ. ಬಂಡಪಲ್ಲಿ ಮತ್ತು ಚಕ್ಕಾರ್ಲಪಲ್ಲಿ ಸುತ್ತಮುತ್ತಲೆಲ್ಲ ಗ್ರಾಮಸ್ಥರು ಸಹಕಾರದೊಂದಿಗೆ ಎಲ್ಲರೂ ಇಲ್ಲಿ ಬಂದು ಸನಾತನ ಕಾಲದಿಂದ ನಮ್ಮ ತಂದೆಯವರ ಕೃಷ್ಣಮೂರ್ತಿ ಅಂತಿದ್ರು. ಮತ್ತು ಈ ದೇವಸ್ಥಾನದ ಮೂಲಕರ್ತರಾಗಿರ್ತಕ್ಕಂತಹ ಸಿದ್ದನಗಾರಿ ಶ್ರೀಮತಿ ವೆಂಕಟಮ್ಮ ಮತ್ತು ಕುಟುಂಬದವರು ಇದ್ದಾರೆ. ಇವಾಗಲೂ ಸಹ ಅವರು ಅನಂತ ರೆಡ್ಡಿ ಅವರು, ಶ್ರೀರಾಮ ರೆಡ್ಡಿ ಅವರು, ವೆಂಕಟರೆಡ್ಡಿ ಅವರು ಎಲ್ಲರೂ ಸಹ ಚಕ್ಕಾರ್ಲಪಲ್ಲಿ ಇಲ್ಲಿ ದೇವಸ್ಥಾನದ ಬಗ್ಗೆ ಇದುವರೆಗೂ 43ನೇ ವರ್ಷ ಸತತ ನಿರಂತರ ಯಾವಾಗಲೂ ಸದಾ ಇಲ್ಲಿ ಯಾವುದೇ ರೀತಿಯಾಗಿ ಕುಂದುಕೊರತೆಗಳಿಲ್ಲದೆ ಈ ದೇವಸ್ಥಾನಕ್ಕೆ ಬೇಕಾದಂಥ ಸಕಲ ಸೌಲಭ್ಯಗಳನ್ನು ಕೊಟ್ಟು ಇಲ್ಲಿ ಸದಾ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಎಲ್ಲಾನು ನಮ್ಮ ಗ್ರಾಮಸ್ಥರು ಎಲ್ಲರೂ ಬಂಡಪಲ್ಲಿ ಚಕ್ಕಾರ್ಲಪಲ್ಲಿ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಸೇರಿನೂ ಸಹ ಇಲ್ಲಿ ಸನಾತನ ಕಾಲದಿಂದ ಇವಾಗ ನಿನ್ನೆಯಿಂದನೂ ಸಹ ಇಲ್ಲಿ ಮುಖ್ಯವಾಗಿ ಸನಾತನ ಕಾಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಸದಸ್ಯರುಗಳ ಶ್ರೀ ಒಂದು ದೇವರು ಅಂತ ವೀರಾಂಜನೇಯ ಸ್ವಾಮಿ ಅಂತ ಎಲ್ರಿಗೂ ಇದೆ. ಅದೇ ಉದ್ದೇಶದಿಂದಲೂ ಜನ ಜಾಸ್ತಿ ಬರ್ತಾ ಇದ್ದಾರೆ. ಆದ್ರಿಂದ ಪ್ರತಿ ವರ್ಷ ಇವತ್ತು 43ನೇ ವರ್ಷ ನಡೀಬೇಕಂದ್ರೆ ಬಹಳ ವಿಶೇಷತೆ ಇದೆ. ಇನ್ನೂ ಅಭಿವೃದ್ಧಿ ಆಗಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಸದಸ್ಯರು, ನಮ್ಮ ಕಲ್ಪರೆಡ್ಡಿಯವರು, ಅಶ್ವಥ್ ರೆಡ್ಡಿ ಎಲ್ಲರೂ ಸೇರಿ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಚೆನ್ನಾಗಿ ದುಡಿತಾ ಇದೆ. ಅದೇ ರೀತಿ ಭಗವಂತನ ಅನುಗ್ರಹ ಇದು ಚೆನ್ನಾಗಿ ನಡೀತಾ ಇದೆ. ನಾನು ಈಗಾಗಲೇ ಬಂಡಪಲ್ಲಿ ಈ ಒಂದು ಆಂಜನೇಯ ಸ್ವಾಮಿ ಒಂದು ವರ್ಷ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರಲ್ಲ. ಈ ಭಕ್ತಾದಿಗಳಿಗೆ ಸುತ್ತಮುತ್ತ ಗ್ರಾಮಸ್ಥರಿಗೆ ಯಾವ ರೀತಿ ಅವ್ರಿಗೆ ಒಂದು ಈ ದೇವಸ್ಥಾನದ ಅನುಕೂಲ ಆಗಿ ಅವ್ರಿಗೆ ಒಂದು ಯಶಸ್ಸಾಗಿ ಒಂದು ಬೇರೆ ಈ ಸುತ್ತಮುತ್ತ ಊರುಗಳಲ್ಲೆಲ್ಲ ಏನು ಕೆಲಸ ಮಾಡ್ಬೇಕಂತಂದ್ರು ಅವ್ರು ಬಂದು ಸ್ವಾಮಿನ ಬೇಡ್ಕೊಳ್ತಾರೆ. ಸಂತಾನಕ್ಕಾಗಲಿ, ಒಂದು ವಿವಾಹಕ್ಕಾಗಲಿ, ಮನೆ ಮಾಡ್ಬೇಕಂದ್ರೆ, ಬೋರ್ವೆಲ್ ಹಾಕ್ಬೇಕಂದ್ರೆ ಬಹಳ ವಿಶೇಷತೆ. ಇಲ್ಲಿ ಬಂದು ಕೇಳಿ ಹೋಗಿದವರಿಗೆ ಬಹಳ ಅನುಕೂಲ ಆಗಿದೆ. ಕುಟುಂಬ ಸಮಸ್ಯೆ ಎಲ್ಲ ನಿವಾರಣೆಯಾಗಿ ಭಗವಂತ ಚೆನ್ನಾಗಿ ಕಾಪಾಡ್ತಾ ಇದ್ದಾನೆ. ಈ ಒಂದೇ ಊರಲ್ಲ, ಚಿಕ್ಕಾರಪಲ್ಲಿ ಆಗಲಿ, ತೂಪಲ್ಲಿ, ಆಳ್ವಾಟ, ತಿರುಸಂದ್ರ, ಮನ್ನಾಯಕನಹಳ್ಳಿ, ನಂದಿಗಾನಹಳ್ಳಿ, ಬಂಡಹಳ್ಳಿ, ಬೇವನಗುಡ್ಡೆ, ಆರ್ಕಟ್ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಏನೇ ಮಾಡ್ಬೇಕಂದ್ರೆ ಸ್ವಾಮಿನ ಬಂದು ಕೇಳ್ಕೊಂಡು ಹೋಗಿ ಮಾಡಿದ್ರೆ ಅವ್ರಿಗೆ ಒಳ್ಳೆಯದಾಗ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅನ್ನ ಸಂತರ್ಪಣೆ ನಡೀತಾ ಇದೆ. ಮತ್ತು ರಾತ್ರಿ 8 ಗಂಟೆಗೆ ಇವತ್ತು ವಿಶೇಷವಾಗಿ ಶ್ರೀರಾಮನವಮಿ ಪ್ರಯುಕ್ತ ಸೀತಾದೇವಿ ಸಮೇತ ಶ್ರೀರಾಮ ಲಕ್ಷ್ಮಣ ಹನುಮಂತ ಆಂಜನೇಯ ಸ್ವಾಮಿಗೆ ಮೆರವಣಿಗೆ ಉತ್ಸವ ಇರುತ್ತೆ. ಮತ್ತೆ ಎಲ್ಲ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ನಾಳೆ ಕಾರ್ಯಕ್ರಮ ಏನಂದ್ರೆ 18/4/2024 ಗುರುವಾರ ಬೆಳಗ್ಗೆ 9 ಗಂಟೆಗೆ ಅಭಿಷೇಕ ಪೂಜೆ ಮತ್ತು ಈ ಕಲಶಗಳೆಲ್ಲ ಇಟ್ಟಿರ್ತೀವಲ್ಲ ಅದೆಲ್ಲ ಕಲಶ ವಿಸರ್ಜನೆ ಪೂಜೆ ಇರುತ್ತೆ. ಮತ್ತೆ ರಾತ್ರಿ 8 ಗಂಟೆಗೆ ಮೇಲ್ ದೀಪಾರಾಧನೆ ನಮ್ಮ ಬಂಡಪಲ್ಲಿ ಚಕ್ಕಾರ್ಲಪಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಿಂದ ಮೇಲ್ ದೀಪಾರಾಧನೆ ಅಂತ ಮೇಲ್ ಜ್ಯೋತಿ ಎತ್ತೀವಿ, ದೀಪಾರಾಧನೆ ಅದು ನಡೆಯುತ್ತೆ. ಅದೇ ರೀತಿಯಾಗಿ ಇಲ್ಲಿನ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಅಗಸ್ತ್ಯ ಮಹಾಮುನಿ ಪ್ರತಿಷ್ಠಾಪನೆ. ಅಲ್ಲಿ ವೇಣುಗೋಪಾಲ ಸ್ವಾಮಿ ಮುಜರಾಯ ದೇವಸ್ಥಾನ ಅದನ್ನು ಸಹ ಅಗಸ್ತ್ಯ ಮಹಾಮುನಿ ಪ್ರತಿಷ್ಠಾಪನೆ ಆಗಿ ಈ ಅಪ್ಪನ ವೀರಾಂಜನೇಯ ಸ್ವಾಮಿ ಕ್ಷೇತ್ರ ಪಾಲಕನಾಗಿ ಅದು ಇವಾಗ ಜೀರ್ಣೋದ್ಧಾರ ಆಗ್ತಾ ಇದೆ, ನಡೀತಾ ಇದೆ. ಅದೇ ರೀತಿಯಾಗಿ ಆ ಸ್ವಾಮಿ ಅನುಗ್ರಹ ಮತ್ತು ಈ ಅಪ್ಪನ ವೀರಾಂಜನೇಯ ಸ್ವಾಮಿ ಕ್ಷೇತ್ರ ಪಾಲಕನಾಗಿ ಎಲ್ಲಾ